ಸಾಮಾನ್ಯವಾಗಿ ಯೂರೋಲಜಿಸ್ಟ್ನ ಈಗ ಕಿಡ್ನಿ ಸ್ಟೋನ್ ಪೇಷಂಟ್ ನೋಡಿದಾಗ ಅವರು ಅಥವಾ ಕಿಡ್ನಿ ಸ್ಟೋನ್ ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಅವರು ಕಾಮನ್ ಆಗಿ ಕೇಳುವಂಥ ಕ್ವಶನ್ ಏನು ಅಂತ ಹೇಳಿದ್ರೆ, ಡಾಕ್ಟರ್ ನಾವು ಕಿಡ್ನಿ ಸ್ಟೋನ್ ಆಗಿದೆ, ನೆಕ್ಸ್ಟ್ ಕಿಡ್ನಿ ಸ್ಟೋನ್ ಆಗದೇ ಇರೋ ಥರ ಟ್ರೀಟ್ಮೆಂಟ್ ನಮಗೆ ಅಥವಾ ಡಯಟ್ ನಮಗೆ ಹೇಳ್ತೀರಾ ಅಂತ ಹೇಳಿ. ಸೊ ಮತ್ತೆ ಕೆಲವರು ಹೇಳ್ತಾರೆ, ಡಾಕ್ಟರ್ ನನಗೆ ಲಾಸ್ಟ್ ಟೈಮ್ ಕಿಡ್ನಿ ಸ್ಟೋನ್ ಆಗಿತ್ತು, ಆ ಕಿಡ್ನಿ ಸ್ಟೋನ್ ಕ್ಯಾಲ್ಶಿಯಮ್ ಅಂತ ಬಂದಿತ್ತು. ಸೊ ಅದರಿಂದ ನನ್ನ ಸ್ನೇಹಿತರು ಹೇಳಿದ್ರು ಕ್ಯಾಲ್ಶಿಯಮ್ ರಿಚ್ ಇರುವಂಥ ಎಲ್ಲ ಫುಡ್ಡು ನೀವು ರಿಸ್ಟ್ರಿಕ್ಷನ್ ಮಾಡಬೇಕು, ಹಾಲಿನ ಪದಾರ್ಥ ಎಲ್ಲ ತೊಗೊಳ್ಳೇಬಾರ್ದು ಅಂತ ಹೇಳಿದರು ಅಂತ. ಮತ್ತು ಕೆಲವರು ಹೇಳ್ತಾರೆ, ಡಾಕ್ಟರ್ ಕಿಡ್ನಿ ಸ್ಟೋನ್ ಆಗಿರೋದ್ರಿಂದ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಬಿಯರ್ ತೊಗೊಂಡ್ರೆ ಬಿಯರಿಂದ ಕಿಡ್ನಿ ಸ್ಟೋನ್ ಫ್ಲಶ್ ಆಗಿ ಹೋಗಿಬಿಡುತ್ತೆ ಅಂಥೇಳಿ, ಅದು ನಿಜನಾ ಅಂತ ಹೇಳಿ ಕೇಳ್ತಾರೆ. ಮತ್ತು ಕೆಲವರು ಹೇಳ್ತಾರೆ, ಡಾಕ್ಟರ್ ಟೊಮೊಟೊ ಬೀಜ ಅಥವಾ ಬದನೆಕಾಯಿಯಿಂದ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತಂತೆ, ನಿಜನಾ ಅಂಥೇಳಿ. ಸೊ ಈಗ ನಿಮ್ಮ ಎಲ್ಲ ಗೊಂದಲಗಳಿಗೆ ನಾನಿವತ್ತು ಈ ಕಿಡ್ನಿ ಸ್ಟೋನ್ ಫಾರ್ಮೇಷನ್ಗೆ ಅಥವಾ ಕಿಡ್ನಿ ಸ್ಟೋನ್ ಮತ್ತೆ ಫಾರ್ಮ್ ಆಗದೆ ಇರೋ ಥರ ನೀವು ಯಾವ ರೀತಿ ಡಯಟ್ ಫಾಲೋ ಮಾಡಿದರೆ ಅದು ನಿಮಗೆ ಕಡಿಮೆ ಆಗ್ತದೆ ಅಥವಾ ಪ್ರಿವೆನ್ಷನ್ ಮಾಡ್ಬೋದು, ಮತ್ತು ನೀವು ಎಷ್ಟು ನೀರಿನ ಪದಾರ್ಥ ಅಥವಾ ಫ್ಲೂಯಿಡ್ ತೊಗೋಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನನ್ನ ಹೆಸರು ಡಾಕ್ಟರ್ ರಾಜು ಆಡ್, ಸೀನಿಯರ್ ಯೂರೋಲಜಿಸ್ಟ್ ಮತ್ತು ಆ್ಯಂಡ್ರಾಲಜಿಸ್ಟ್. ಕಿಡ್ನಿ ಸ್ಟೋನ್ ಪ್ರಿವೆನ್ಷನ್ ಮಾಡೋದಕ್ಕೆ ಅಥವಾ ಒಂದ್ಸರಿ ಕಿಡ್ನಿ ಸ್ಟೋನ್ ಆಗಿರೋದ್ರಿಂದ ಮತ್ತೆ ಅದು ಆಗದೇ ಇರೋ ಥರ ನೀವು ಯಾವ ಥರ ಡಯಟ್ ಫಾಲೋ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ಬಿಡೋಣ. ಸೊ ಕಿಡ್ನಿ ಸ್ಟೋನ್ ನೀವು ಪ್ರಿವೆನ್ಷನ್ ಮಾಡಬೇಕು ಅಂದರೆ ಫಸ್ಟ್ ಕಿಡ್ನಿ ಸ್ಟೋನ್ ಹೇಗಾಗ್ತದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಕಿಡ್ನಿ ಸ್ಟೋನ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಕಿಡ್ನಿದು ನಮ್ಮದು ನಾರ್ಮಲ್ ಫಂಕ್ಷನ್ ಏನು ಎಲ್ಲರಿಗೂ ಗೊತ್ತಿರೋ ಹಾಗೆ, ಅದು ಬ್ಲಡ್ಡನ್ನು ಫಿಲ್ಟರ್ ಮಾಡಿ ಬ್ಲಡ್ಡಿಂದ ಬಂದ ತ್ಯಾಜ್ಯ ವಸ್ತುನ ಯೂರಿನ್ ಮುಖಾಂತರ ಹೊರಗಡೆ ಕಳಿಸುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಸಾಲ್ಟ್ ಪದಾರ್ಥ, ಮಿನರಲ್ಸ್ ಅಂತ ಏನು ಹೇಳ್ತೇವೆ, ಅದು ಕೆಲವೊಂದು ಮಿನರಲ್ಸ್ ಎಕ್ಸಸ್ ಆಗ್ತದೋ, ಆ ಎಕ್ಸಸ್ ಆಗಿರೋ ಮಿನರಲ್ಸ್ ಪ್ರಿಸಿಪೇಟೆಡ್ ಆಗಿ ಸ್ಟೋನ್ ಆಗಿ ಕನ್ವರ್ಟ್ ಆಗಿ ಕಿಡ್ನಿಯಲ್ಲಿ ಫಾರ್ಮೇಷನ್ ಆಗುವಂಥದ್ದು. ಜನ ಕೇಳ್ತಾರೆ, ಸರ್ ನಾವು ಯಾವುದು ಸಾಲ್ಟೇ ತೊಗೊಳ್ಳೋದಿಲ್ಲ, ಮತ್ತು ಆಹಾರದಲ್ಲಿ ಕೂಡ ಸಾಲ್ಟ್ ನಾವು ಕಡಿಮೆ ತೊಗೋತೇವೆ, ಈ ಸಾಲ್ಟೆಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ. ಸೊ ನಾವು ಇವಾಗ ಇದನ್ನು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನಲ್ಲಿ ಕಾಮನ್ ಆಗಿ ಆಲ್ಮೋಸ್ಟ್ ಒಂದು 80 to 85% ಆಫ್ ದ ಟೈಮ್ ಸ್ಟೋನಿನಲ್ಲಿ ಕ್ಯಾಲ್ಶಿಯಮ್ ಮತ್ತು ಆಕ್ಸಲೇಟ್ ಇದು ಎರಡು ಮಿನರಲ್ ಜಾಸ್ತಿ ಇರ್ತದೆ. ಮತ್ತು ಉಳಿದಂಥದ್ದು ಯಾವುದು ಅಂತ ಹೇಳಿದ್ರೆ ಯೂರಿಕ್ ಆ್ಯಸಿಡ್, ಅದು ಬಿಟ್ಟರೆ ಝ್ಯಾನ್ಥೈನ್, ಸಿಸ್ಟೈನ್, ಹಾಗೆ ಸುಮಾರು ಪದಾರ್ಥಗಳು ಜಾಸ್ತಿ ಆಗುತ್ತೆ. ಸೊ ಈಗ ನಿಮಗೆ ಯಾವ್ಯಾವ ಮಿನರಲ್ಸ್ ಅಥವಾ ಸಾಲ್ಟಿಂದ ಕಿಡ್ನಿ ಸ್ಟೋನ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ಬಟ್ ಈ ಕಿಡ್ನಿ ಸ್ಟೋನ್ ಆಗೋದಕ್ಕೆ ಈ ಸಾಲ್ಟಿಂದ ಹೇಗೆ ಸ್ಟೋನ್ ಆಗಿ ಫಾರ್ಮೇಷನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಾದರೆ, ಇದು ಮೋಸ್ಟ್ ಕಾಮನ್ಲಿ ಆಗುವಂಥದ್ದು ಈ ಜೆನೆಟಿಕ್ ಪ್ರಾಬ್ಲಮಿಂದ. ಏನು ಅಂತ ಹೇಳಿದ್ರೆ, ಈಗ ಒಂದು ಸಾಲ್ಟ್ ಲೈಕ್ ಕ್ಯಾಲ್ಶಿಯಂ ಎಕ್ಸಾಂಪಲ್ ಅಂತ ತಗೊಳ್ಳೋದಾದರೆ, ಅದು ಆಹಾರವಾಗಿ ಸೇವನೆ ಆಗೋದ್ರಿಂದ ಅದು ಹೊರಗಡೆ ಬರೋ ತನಕ ಅದನ್ನು ಜೀರ್ಣಕ್ರಿಯೆ ಅಂತ ಹೇಳ್ತೇವೆ, ಅಂದರೆ ಮೆಟಬಾಲಿಕ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದರಲ್ಲಿ ಏನಾದರೂ ನಿಮಗೆ ತೊಂದರೆ ಇದೆ ಅಥವಾ ಡಿಫೆಕ್ಟ್ ಇದೆ ಅಂತ ಹೇಳಿದ್ರೆ ಆವಾಗ ನಿಮಗೆ ಕಿಡ್ನಿ ಸ್ಟೋನ್ ಆಗೋದಕ್ಕೆ ಕಾಮನ್ ಆಗಿ ನೋಡ್ತೇವೆ. ಸೊ ಇದು ಬಿಟ್ಟು ಬೇರೆ ಏನೇನು ರೀಸನ್ ಇದೆ ಅಂತ ಹೇಳಿದ್ರೆ, ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಡಯಟ್, ಅದರಲ್ಲಿ ಕೂಡ ನೀವು ಸರಿಯಾಗಿ ಪಾಲನೆ ಮಾಡೋದಿದ್ರೆ, ಹೆಲ್ತಿ ಲೈಫ್ ಸ್ಟೈಲ್ ಇಲ್ಲ ಅಂತ ಹೇಳಿದ್ರೆ, ಹೆಲ್ತಿ ಡಯಟ್ ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕಿಡ್ನಿ ಸ್ಟೋನ್ ಆಗುವಂಥದ್ದು. ಮೂರನೇದು ಬಂದು ನಿಮ್ಮ ಕಿಡ್ನಿಯಲ್ಲೇ ಫಂಕ್ಷನ್ ನಾರ್ಮಲ್ ಇರುತ್ತೆ, ಬಟ್ ಕಿಡ್ನಿ ಅನಾಟಮಿ ಅಂತ ಏನು ಹೇಳ್ತೇವೆ, ಅದರಲ್ಲಿ ಏನಾದರೂ ನಿಮಗೆ ತೊಂದರೆ ಇದ್ದರೆ ಆಗಲೂ ಕೂಡ ನಿಮಗೆ ಸ್ಟೋನ್ ಆಗ್ತದೆ. ಸೊ ಇದು ಏನೇನು ಅಂತ ಹೇಳೋದಾದರೆ, ಕಿಡ್ನಿಯಿಂದ ಒಂದು ಈಗ ಯುರೇಟರ್ ಅಂತ ಹೇಳ್ತೇವೆ, ಕಿಡ್ನಿಯಿಂದ ಒಂದು ಪೈಪ್ ಅಟ್ಯಾಚ್ ಆಗಿ ಬ್ಲ್ಯಾಡರಿಗೆ ಬರುತ್ತೆ. ಇದು ಎಲ್ಲರಿಗೂ ಒಂದು ಕಿಡ್ನಿಗೆ ಒಂದೇ ಯುರೇಟರ್ ಬರುತ್ತೆ, ಬಟ್ ಕೆಲವರಲ್ಲಿ ಒಂದು ಕಿಡ್ನಿಯಲ್ಲಿ 2 ಯುರೇಟರ್ ಇರುವಂಥದ್ದು. ಮತ್ತು ಅದು ಅಟ್ಯಾಚ್ ಆಗಬೇಕಾದ್ರೆ ನೀವು ಅಲ್ಲಿ ಪೆಲ್ವಿ ಯುರೇಟ್ರಿಕ್ ಜಂಕ್ಷನ್ ಅಂತ ಹೇಳ್ತೇವೆ, ಕಿಡ್ನಿಗೂ ಯುರೇಟ್ರಿಗೂ ಇರುವಂಥ ಜಂಕ್ಷನ್. ಆ ಜಂಕ್ಷನಲ್ಲಿ ಏನಾದರೂ ನ್ಯಾರೋಯಿಂಗ್ ಇದೆ ಅಂತ ಹೇಳಿದ್ರೆ, ಅಥವಾ ನೀವು ಕೆಳಗಡೆ ಯುರೇಟರ್ ಅಟ್ಯಾಚ್ ಆಗುವಂತಹ ಬ್ಲ್ಯಾಡರ್, ಆ ಬ್ಲ್ಯಾಡರಲ್ಲಿ ಅಟ್ಯಾಚ್ ಆಗಬೇಕಾದ್ರೂ ತುಂಬ ಸಣ್ಣದಿದೆ, ನ್ಯಾರೋ ಇದೆ ಅಂತ ಹೇಳಿದ್ರೆ, ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಕಿಡ್ನಿಯಲ್ಲಿ ಕೆಲಿಸಿಯಲ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದು ಅದರಲ್ಲಿ 2 ಭಾಗವಾಗಿ ಡಿವೈಡ್ ಮಾಡ್ತೇವೆ, ಒಂದು ಸಿಂಪಲ್ ಕೆಲಿಸಿಯಲ್ ಸಿಸ್ಟಮ್ ಮತ್ತು ಇನ್ನೊಂದು ಕಾಂಪ್ಲೆಕ್ಸ್ ಕೆಲಿಸಿಯಲ್ ಸಿಸ್ಟಮ್. ಯಾರ್ಯಾರಿಗೆ ಕಾಂಪ್ಲೆಕ್ಸ್ ಕೆಲಿಸಿಯಲ್ ಸಿಸ್ಟಮ್ ಇರುತ್ತೋ, ಸೊ ಇವ್ರಿಗೆಲ್ಲರಿಗೂ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತವೆ. ಇದು ನಿಮಗೆ ಕೆಲವೊಂದು ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿರೋದು. ಸೊ ಇವಾಗ ನಮಗೆ ಗೊತ್ತಾಗಿದೆ ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನ್ ಅಥವಾ ಸಾಲ್ಟ್ ಡಿಪಾಸಿಟ್ ಏನಕ್ಕೆ ಆಗ್ತಾಯಿದೆ ಅಂತೇಳಿ. ಸೊ ಇದನ್ನು ನಾವು ಹೇಗೆ ಡಯಟ್ ಅಥವಾ ಫ್ಲೂಯಿಡ್ ಇಂಟೇಕ್ಕಿಂತ ನಾವು ಕಡಿಮೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಬನ್ನಿ, ಈಗ ನಾನು ಮೊದಲನೇದಾಗಿ ಎಷ್ಟು ನೀವು ನೀರು ಸೇವನೆ ಅಥವಾ ಫ್ಲೂಯಿಡ್ ತೊಗೋಬೇಕು, ಅದರಿಂದ ನಿಮಗೆ ಯಾವ ರೀತಿ ಕಿಡ್ನಿಯನ್ನು ನೀವು ಸ್ಟೋನ್ ಫಾರ್ಮೇಷನ್ ಆಗೋದನ್ನು ಕಡಿಮೆ ಮಾಡ್ಬೋದು ಅಥವಾ ಪ್ರಿವೆನ್ಷನ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ನೀರಿಗೆ ಬರೋಣ. ಸೊ ಯೂಶ್ವಲಿ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ, ನಿಮಗೆ 2.5 ಲೀಟರ್ ವಾಟರ್ ಇಂಟೇಕ್ ಸಾಕಾಗ್ತದೆ. ಒಂದು 70 kg ಇರುವ ಮನುಷ್ಯನಿಗೆ 2 to 2.5 ಲೀಟರ್ ವಾಟರ್ ಸಾಕಾಗುತ್ತೆ. ಅದು ವಾಟರೇ ಆಗಿರಬೇಕು ಅಂತೇನಿಲ್ಲ, ಆಲ್ ದ ಫ್ಲೂಯಿಡ್ ನೀವು ಕಂಬೈನ್ ಮಾಡಿ 2 to 2.5 ಲೀಟರ್ ವಾಟರ್ ತೊಗೋಬೇಕು. ಸೊ ಇದರಿಂದ ನಿಮಗೆ ಅಟ್ಲೀಸ್ಟ್ 1 to 1.5 ಲೀಟರ್ ಅಷ್ಟು
ಯೂರಿನ್ ಬರಬೇಕು. ಸೊ ಅವಾಗ ನೀವು ಕೇಳ್ತೀರ, ಡಾಕ್ಟರ್ ನಾವು ಯಾವಾಗಲೂ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಾಗುತ್ತಾ ಅಂತೇಳಿ. ಸೊ ನೀವು ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೀವು ಯೂರಿನ್ ಮಾಡಿದಾಗ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಸಾಕು. ಯೂರಿನ್ನಲ್ಲಿ ಯಾವುದೇ ನೊರೆ ಇಲ್ಲದೆ, ಸ್ಮೆಲ್ ಇಲ್ಲದೆ, ಯೂರಿನ್ ತಿಳಿ ಹಳದಿ ಬಣ್ಣದಲ್ಲಿದೆ ಅಂದರೆ ನಿಮಗೆ ಅಡಿಕ್ವೇಟ್ ಯೂರಿನ್ ಫಾರ್ಮೇಷನ್ ಆಗ್ತಾ ಇದೆ ಅಂತ ಅರ್ಥ. ಸೊ ಇಷ್ಟು ಯೂರಿನ್ ಬರ್ತಾ ಇದ್ದರೆ ನಿಮಗೆ ಕಿಡ್ನಿಯಲ್ಲಿ ಸಣ್ಣ ಸಣ್ಣ ಸ್ಟೋನ್ಗಳು ಲೈಕ್ ಲೆಸ್ ದೆನ್ 4 mm ಅಥವಾ 5 mm ಇರುವಂಥ ಸ್ಟೋನ್ಗಳು ಈಸಿಯಾಗಿ ಪಾಸಾಗಿ ಹೋಗ್ತವೆ. ಅಂಟಿಲ್ ನಿಮಗೆ ಅದು ಬೇರೆ ಏನಾದ್ರು ತೊಂದರೆ ಅಂತ ಏನು ಹೇಳಿದ್ರೆ, ಬರುವಂಥ ಜಾಗ ಏನಾದರೂ ಸಣ್ಣ ಇದೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಪಾಸ್ ಆಗೋದಕ್ಕೆ ಕಷ್ಟ. ಅದರ್ವೈಸ್ 1.5 ಲೀಟರ್ ಟು 1.6 ಲೀಟರ್ ಆಫ್ ಯೂರಿನ್ ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಯೂರಿನ್ನಲ್ಲಿ ಕಲ್ಲು ಸಾಮಾನ್ಯವಾಗಿ ಪಾಸ್ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ 5 mm ಕಡಿಮೆ ಇರುವಂಥ ಸ್ಟೋನ್ಗಳು. ಇದು ಮೊದಲನೇದು. ಸೊ ಎರಡನೇದಾಗಿ ಬಂದರೆ ನೀರು ಜೊತೆ ಬೇರೆ ಏನಾದರೂ ನಾವು ಮಿಕ್ಸ್ ಮಾಡ್ಬೋದಾ ಅಂತ ಹೇಳಿದ್ರೆ ನಿಂಬೆಹಣ್ಣಿನ ರಸ, ಮೂಸಂಬಿ ರಸ ಅಥವಾ ಕಿತ್ತಳೆ ಹಣ್ಣಿನ ರಸ ಅಂದರೆ ವೈಟಮಿನ್ ಸಿ ರಿಚ್ ಇರುವಂತಹ ಆಹಾರ ಸೇವನೆ ಅಥವಾ ಹಣ್ಣಿನ ಸೇವನೆ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಅದೇನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಅಂತ ಒಂದು ಎಲಿಮೆಂಟ್ ಇದೆ. ಅದು ನಿಮ್ಮ ಸಾಲ್ಟ್ ಫಾರ್ಮೇಷನ್ ಆಗುತ್ತಲ್ಲ, ಆಕ್ಸಲೇಟ್ ಅಥವಾ ಬೇರೆ ಯಾವುದಾದ್ರೂ ಸಿಸ್ಟಿನ್, ಆ ಸಾಲ್ಟ್ ಫಾರ್ಮೇಷನ್ ಆಗೋದನ್ನು ಪ್ರಿವೆನ್ಷನ್ ಮಾಡುತ್ತೆ. ಸೊ ಇದನ್ನು ನೀವು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಇದು ಎರಡನೇ ಅಂಶ. ಸೊ ಮೂರನೇ ಅಂಶ ನಮ್ಮನ್ನು ಕೇಳೋದು ಬಿಯರ್ ಸೇವನೆ. ಬಿಯರ್ ಕುಡಿಯೋದ್ರಿಂದ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಯೂರಿನಲ್ಲಿ ನಿಮಗೆ ಖುಷಿಯಾಗಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಬಿಯರ್ ಆಲ್ಸೋ ಒಂದು ಫ್ಲೂಯಿಡ್ ಅಷ್ಟೇ. ಅದರಲ್ಲಿ ನಿಮಗೆ ಎಕ್ಸ್ಟ್ರಾ ಅಂಶ ನಿಮಗೆ ಏನು ಸಿಗ್ಬೋದು ಅಂತ ಹೇಳಿದ್ರೆ ಅದು ಡೈಯೂರೆಟಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅಂದರೆ ಎಕ್ಸ್ಟ್ರಾ ಸ್ವಲ್ಪ ಯೂರಿನ್ ಎಕ್ಸೆಸ್ ಪ್ರೊಡಕ್ಷನ್ ಮಾಡೋದಕ್ಕೆ ಬಿಯರ್ ಹೆಲ್ಪ್ ಮಾಡುತ್ತೆ. ಬಟ್ ಅದೊಂದು ಮಾತ್ರಕ್ಕೆ ಬಿಯರ್ನ ತೊಗೊಂಡು ನೀವು ಸ್ಟೋನ್ ಪುಷ್ ಮಾಡಬೇಕು ಅನ್ನೋದು ಅರ್ಥ ಅಲ್ಲ. ಏನಕ್ಕಂದರೆ ಬಿಯರಲ್ಲಿ ಅದು ಸೋಡಾ ಆ್ಯಡ್ ಮಾಡ್ತಾರೆ, ಅಂದರೆ ಫಾಸ್ಫರಿಕ್ ಆ್ಯಸಿಡ್ ಇರುತ್ತೆ. ಇದು ಸೇವನೆಯಿಂದ ನಿಮಗೆ ಇನ್ನೂ ಸ್ಟೋನ್ ಫಾರ್ಮೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೋ ಹೊರತು ಪ್ರಿವೆನ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಮತ್ತು ಕೆಲವರಲ್ಲಿ ನೀವು ಯೂರಾಲಜಿಸ್ಟ್ನ ಮೀಟ್ ಮಾಡದೆ ಈ ರೀತಿ ಬಿಯರ್ನ ಎಕ್ಸೆಸ್ ಆಗಿ ತೊಗೊಳ್ಳೋದು, ಸ್ಟೋನ್ ಪುಷ್ ಮಾಡೋದಕ್ಕೆ ಆ ಥರ ಆದಾಗ ಕಾಂಪ್ಲಿಕೇಶನ್ ಆಗಿ ಬಂದವರು ಕೂಡ ಇದ್ದಾರೆ. ಅದೇನು ಕಾಂಪ್ಲಿಕೇಶನ್ ಅಂತ ಹೇಳಿದ್ರೆ, ಈ ಸ್ಟೋನು ಯುರೇಟರಲ್ಲಿ ಸಿಗಾಕೊಂಡಿರುತ್ತಲ್ಲ, ಅದು ತುಂಬ ದಿನದಿಂದ ಏನಾದ್ರು ಸಿಗಾಕೊಂಡಿದ್ರೆ ಆ ಸ್ಟೋನಿನ ಕೆಳಗಡೆ ಇನ್ಫೆಕ್ಷನ್ ಆಗಿರುತ್ತೆ. ಅದನ್ನು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಸ್ಟೋನು ಬಂದು ಸ್ಟೋನಿನ ಮೇಲ್ಗಡೆ ಭಾಗ ಶಾರ್ಪಾಗಿರೋದ್ರಿಂದ ಅದು ಬಂದು ಸಿಗಾಕೊಂಡಿರುತ್ತೆ. ಅದರಿಂದ ಅದು ಸುತ್ತ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ಈ 4 mm ಇರೋ ಜಾಗ ಇನ್ನೂ ಸಣ್ಣಾಗಿ 2 mm ಆಗಿರುತ್ತೆ. ಆ ಸಮಯದಲ್ಲಿ ನೀವು ಆ ಬಿಯರ್ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಮೇಲ್ಗಡೆ ಕಿಡ್ನಿಯಿಂದ ಯೂರಿನ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಅಲ್ಲಿಂದ ಕೆಳಗಡೆ ಯೂರಿನ್ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಈ ರೀತಿ ಆದಾಗ ನಿಮಗೆ ಕಿಡ್ನಿಯಿಂದನೇ ಯೂರಿನ್ ಕೆಳಗಡೆ ಹೊಟ್ಟೆ ಒಳಗಡೆ ಸೀಪಾಗುತ್ತೆ ಅಂತ ಹೇಳ್ತೇವೆ. ಅಂದರೆ ಅದರಿಂದ ನಿಮಗೆ ಯೂರಿನೋಮಾ ಅಂತ ನಾವು ನಮ್ಮ ಮೆಡಿಕಲ್ ಟರ್ಮಲ್ಲಿ ಹೇಳ್ತೇವೆ. ಹೊಟ್ಟೆ ಒಳಗಡೆ ಯೂರಿನ್ ನಿಮಗೆ ಸೀಪಾಗುವಂಥದ್ದು, ಹೊರಗಡೆ ಬರುವಂಥದ್ದು. ಇದು ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು. ಸೊ ನೀವು ಏನೇ ಫ್ಲಶ್ ಥೆರಪಿ ಬಗ್ಗೆ ಆಗಲಿ ಅಥವಾ ಫ್ಲೂಯಿಡ್ ಅಥವಾ ಬಿಯರ್ ಸೇವನೆ ಬಗ್ಗೆ ನೀವು ಏನಾದರೂ ತಿಳ್ಕೋಬೇಕು ಅಥವಾ ಅಡ್ವೈಸ್ ತೊಗೋಬೇಕು ಅಂದರೆ ನಿಮ್ಮ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು. ಮತ್ತು ಬಿಯರ್ ಸೇವನೆ ನಾವು ಯಾರಿಗೂ ಅಡ್ವೈಸ್ ಮಾಡೋದಿಲ್ಲ. ಸೊ ಮತ್ತೆ ಇನ್ನೊಂದು ಕೇಳೋವಂಥದ್ದು ಕಾಫಿಯನ್ನು ಕುಡಿದು ನಿಲ್ಲಿಸ್ಬೇಕಲ್ಲ ಅಂತ ಹೇಳ್ತಾರಲ್ಲ ಡಾಕ್ಟರ್ ಅಂತ ಕೇಳ್ತೀರ. ಸೊ ಕಾಫಿಯಲ್ಲಿ ಕೋಕಾ ಅಂತ ಒಂದು ಎಲಿಮೆಂಟ್ ಇರುತ್ತೆ. ಅದರಿಂದ ಆಕ್ಸಲೇಟ್ ಡಿಪಾಸಿಟ್ ಆಗುವಂಥ ಅಂಶ ಜಾಸ್ತಿನೇ. ಬಟ್ ಕಾಫಿ ನಿಲ್ಲಿಸಲೇಬೇಕಾ ಅಂತ ಕೇಳಿದ್ರೆ ಅವಶ್ಯಕತೆ ಏನಿಲ್ಲ. ನೀವು ದಿನಕ್ಕೆ 1 ಅಥವಾ 2 ಕಪ್ ಕಾಫಿ ಕುಡಿತಾ ಇದ್ದರೆ ಅದರಿಂದ ನಿಮಗೆ ಹೆಚ್ಚು ಆಕ್ಸಲೇಟ್ ಡಿಪಾಸಿಷನ್ ಆಗೋದಿಲ್ಲ. ನೀವು ಅದನ್ನು ಸೇವನೆ ಮಾಡ್ಬೋದು. ನೀವು ಕ್ರೋನಿಕ್ ಡ್ರಿಂಕರ್ ಇದ್ದೀರಾ, 10 ರಿಂದ 12 ಕಪ್ ಕಾಫಿ ಕುಡಿತೀರಾ, ಕೆಲವು ಕುಡಿತಾರೆ, ಅಂಥವರಿದ್ದರೆ ಕಾಫಿ ಸೇವನೆಯನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸೊ ನೀವು ಈಗ ಫ್ಲೂಯಿಡ್ ಅಂತ ನೀವು ಏನು ತೊಗೊಂಡ್ರೆ ನೀವು ದಿನದಲ್ಲಿ ಸೇವಿಸುವಂಥ ಎಲ್ಲ ಫ್ಲೂಯಿಡನ್ನು ಸೇರಿಸಿ ನಾವು ಹೇಳ್ತಾ ಇರೋವಂಥದ್ದು ನಿಮಗೆ 2 ರಿಂದ 2.5 ಲೀಟರ್ ವಾಟರ್ ತೊಗೊಂಡ್ರೆ ನಿಮಗೆ ಸಾಕಾಗುತ್ತದೆ. ಸೊ ಫ್ಲೂಯಿಡಲ್ಲಿ ಮತ್ತು ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಮಿಲ್ಕ್, ಹಾಲಿನ ಸೇವನೆ. ಸೊ ನೀವು ನೋಡೋದಾದರೆ ಸುಮಾರು ಜನಕ್ಕೆ ಕನ್ಫ್ಯೂಷನಲ್ಲಿದೆ. ಏನು ಅಂತ ಹೇಳಿದ್ರೆ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗೋದು ಕ್ಯಾಲ್ಶಿಯಂ ಸ್ಟೋನು ಹಾಲಿನಲ್ಲಿ ರಿಚ್ ಇರುತ್ತೆ. ಸೊ ಹಾಲು ತೊಗೋಬಾರ್ದು ಅಂತೇಳಿ. ಸೊ ಇದನ್ನು ನೀವು ಮಾಡ್ತೀರಂತ ಮೊದಲನೇ ತಪ್ಪು. ಏನು ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಸ್ಟೋನ್ಸ್ ಆದ್ರೂ ಅದರಲ್ಲಿ ಮೇನ್ ಮಿನರಲ್, ಕಲ್ಪ್ರಿಟ್ ಮಿನರಲ್ ಯಾವುದು ಅಂತ ಹೇಳಿದ್ರೆ ಆಕ್ಸಲೇಟ್. ನೀವು ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಂಡ್ರೆ, ಕ್ಯಾಲ್ಶಿಯಂ ಜಾಸ್ತಿ ನೀವು ತಗೊಂಡಾಗ ಅಂದರೆ ಫುಡ್ ಮೂಲಕ ತಗೊಂಡಾಗ ಅದು ಕ್ಯಾಲ್ಶಿಯಂ ಆಕ್ಸಲೇಟಲ್ಲಿ ಕಂಬೈನ್ ಆಗಿ ಅದು ಯೂರಿನ್ನಲ್ಲಿ ಹಾಗೆ ಬಂದ್ಬಿಡುತ್ತೆ. ನೀವು ಯಾವಾಗ ಕ್ಯಾಲ್ಶಿಯಂ ಕಡಿಮೆ ಮಾಡ್ತೀರೋ ಆವಾಗ ಆಕ್ಸಲೇಟ್ ಕ್ರಿಸ್ಟಲೈಸೇಷನ್ ಜಾಸ್ತಿ ಆಗಿ ಸ್ಟೋನ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಆದ್ದರಿಂದ ನೀವು ಹಾಲಿನ ಪದಾರ್ಥಗಳು ಲೈಕ್ ಹಾಲಾಗಲಿ, ಮೊಸರಾಗಲಿ, ಪನ್ನೀರಾಗಲಿ ಮೊದಲಿನ ಹಾಗೆ ಸೇವನೆ ಮಾಡ್ಬೋದು. ಅದನ್ನು ರಿಸ್ಟ್ರಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ?
ಸೊ ಇದು ಮೇನ್ ಜನ ನಿಮಗೆ ಕನ್ಫ್ಯೂಷನಲ್ಲಿ ಅಥವಾ ನೀವು ಅದನ್ನು ಫಾಲೋ ಮಾಡೋದ್ರಲ್ಲಿ ನೀವು ಎಡುತ್ತಾ ಇರೋದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಕಾರ್ಬೋನೇಟೆಡ್ ವಾಟರ್ಸ್. ಈ ಕಾರ್ಬೋನೇಟೆಡ್ ವಾಟರ್ ಅಂದರೆ ಏನು? ಪೆಪ್ಸಿ, ಕೋಕೋ ಕೋಲಾ ಅಥವಾ ಬಿಯರ್. ಸೊ ಇದರಲ್ಲಿ ಎಲ್ಲದರಲ್ಲೂ ಏನಿರುತ್ತೆ ಅಂತ ಹೇಳಿದ್ರೆ ಫಾಸ್ಫ್ಯೂರಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಸೊ ಈ ಫಾಸ್ಫ್ಯೂರಿಕ್ ಆ್ಯಸಿಡ್ ನಿಮಗೆ ಕ್ಯಾಲ್ಸಿಯಂ ಫಾಸ್ಫೇಟ್ ಅನ್ನೋ ಸ್ಟೋನ್ ಫಾರ್ಮೇಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಆದ್ದರಿಂದ ಕಾರ್ಬೋನೇಟೆಡ್ ವಾಟರ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಹಾಟ್ ವಾಟರ್ ಏನಾದರೂ ಜಾಸ್ತಿ ತೊಗೊಂಡ್ರೆ, ಲೈಕ್ ಬೋರ್ವೆಲ್ ವಾಟರ್ ಏನಾದರೂ ನೀವು ಕುಡಿಯೋದ್ರಿಂದ ನಿಮಗೆ ಕಿಡ್ನಿ ಸ್ಟೋನ್ ಆಗುತ್ತಾ ಅಂತೇಳಿ. ಈಗ ಸೈಂಟಿಫಿಕ್ ಡೇಟಾ ಪ್ರಕಾರ ಹಾರ್ಡ್ ವಾಟರ್ ತಗೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಅಂತೆಲ್ಲೂ ಮೆನ್ಷನ್ ಆಗಿಲ್ಲ. ಸೊ ನೀವು ಬೋರ್ವೆಲ್ ವಾಟರ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ 2.5 to 3 ಲೀಟರ್ ಅಥವಾ 2 to 2.5 ಲೀಟರ್ ವಾಟರ್ ನೀವು ತಗೋಬೋದು. ಸೊ ಈಗ ಫ್ಲೂಯಿಡ್ ಮತ್ತು ವಾಟರ್ ಇಂಟೇಕ್ ಎಷ್ಟಿರಬೇಕು ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಈಗ ಆಹಾರ ಪದಾರ್ಥದಲ್ಲಿ ನೀವು ಯಾವ ಥರ ರೆಸ್ಟ್ರಿಕ್ಷನ್ ಅಥವಾ ಯಾವ ಫುಡ್ ನೀವು ತಗೋಬೋದು ಅಥವಾ ಯಾವ್ದಾದ್ರು ಫುಡ್ ಅವಾಯ್ಡ್ ಮಾಡಬೇಕಾ ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ಬಂದು ಸಾಲ್ಟ್ ಇಂಟೇಕ್ ಎಷ್ಟು ತಗೋಬೇಕು, ಸಾಲ್ಟ್ ಇಂಟೇಕ್ ಎಕ್ಸ್ಟ್ರಾ ಏನಾದ್ರು ತಗೋಬೇಕಾ? ಸಾಲ್ಟ್ ಇಂಟೇಕ್ ನೀವು ಆಹಾರಕ್ಕೆ ನಿಮ್ಮ ಕುಕ್ಕಿಂಗಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತಗೋಬೇಕು. ಈ ಎಕ್ಸೆಸ್ ಸಾಲ್ಟ್ ಹಾಕೋದನ್ನ ನೀವು ಅವಾಯ್ಡ್ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು. ಅಥವಾ ಎಕ್ಸೆಸ್ ಸಾಲ್ಟ್ ಇರುವಂಥ ಆಹಾರ ಪದಾರ್ಥಗಳು ಲೈಕ್ ಜಂಕ್ ಫುಡ್ ಆಗಲಿ, ಪಾಪಡ್ ಮತ್ತು ಪಿಕಲ್ಸ್, ಸೊ ನಿಮಗೆ ಗೊತ್ತಿರುತ್ತೆ ಯಾವುದ್ರಲ್ಲಿ ಸಾಲ್ಟ್ ಎಕ್ಸ್ಟ್ರಾ ಇರುತ್ತೆ, ಅದನ್ನೆಲ್ಲದನ್ನು ಅವಾಯ್ಡ್ ಮಾಡಬೇಕು. ಇಲ್ಲಿ ಮೇನ್ ಏನು ಅಂತ ಹೇಳಿದ್ರೆ ಸಾಲ್ಟ್ ಅಂದರೆ ಸೋಡಿಯಂ ಕ್ಲೋರೈಡ್ ಇದೆಯಲ್ಲ, ಅದರಿಂದ ನಿಮಗೆ ಕ್ಯಾಲ್ಸಿಯಂ ಸ್ಟೋನ್ಸ್ ಫಾರ್ಮೇಷನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿನಾ? ಸೊ ಆದ್ರಿಂದ ನಿಮ್ಗೆ ಆಹಾರ ಪದಾರ್ಥಕ್ಕೆ ಎಷ್ಟು ಸಾಲ್ಟ್ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತಗೋಬೇಕು. ಸೊ ನೆಕ್ಸ್ಟ್ ಬರೋದಾದ್ರೆ ಪ್ರೋಟೀನ್ ಅಂತ ಹೇಳಿದ್ರೆ ಬರುವಂಥದ್ದು ಅನಿಮಲ್ ಪ್ರೋಟೀನ್. ಅಲ್ಲಿ ನಿಮಗೆ ರೆಡ್ ಮೀಟ್ ಎಸ್ಪೆಷಲಿ ಬೀಫ್ ಆಗಲಿ ಅಥವಾ ಮಟನ್ ಆಗಲಿ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಸೊ ಅದರಿಂದ ನಿಮಗೆ ಜಾಸ್ತಿ ಸ್ಟೋನ್ ಫಾರ್ಮೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಈ ನೆಕ್ಸ್ಟ್ ಬಂದು ನೀವು ಶುಗರ್ ಏನಾದ್ರು ನೀವು ಜಾಸ್ತಿ ಸೇವನೆ ಮಾಡ್ತಾ ಇದ್ರೆ ಅದರಿಂದ ಕೂಡ ಯೂರಿಕ್ ಆಸಿಡ್ ಅಂತ ಸ್ಟೋನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಆಹಾರ ಪದಾರ್ಥದಲ್ಲಿ ಶುಗರ್ ಕೂಡ ನೀವು ಸ್ವಲ್ಪ ಕಡಿಮೆ ತಗೊಂಡಷ್ಟು ಒಳ್ಳೆಯದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಇಂಟೇಕ್ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಯಾಲ್ಸಿಯಂ ಇರುವಂತಹ ಫ್ಲೂಯಿಡ್ ಆಗಲಿ ಅಥವಾ ಆಹಾರ ಪದಾರ್ಥ ಆಗಲಿ ನೀವು ಜಾಸ್ತಿ ತಗೋಬೇಕು. ಬಟ್ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನೀವು ತಗೋಬೇಕು ಅಂತ ಹೇಳಿದ್ರೆ ಯೂರಾಲಜಿಸ್ಟ್, ನೆಫ್ರಾಲಜಿಸ್ಟ್ ಒಪಿನಿಯನ್ ತಗೊಂಡು ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೋಬೇಕು. ಅಥವಾ ನಿಮಗೆ ಆರ್ಥೋಪಿಡಿಷಿಯನ್ ಎಸ್ಪೆಷಲಿ ವಯಸ್ಸಾದಂತಹ ಹೆಂಗಸರಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಆ ಟೈಮಲ್ಲಿ ನಿಮಗೆ ಅದರಿಂದ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಆ ಟ್ಯಾಬ್ಲೆಟ್ಸ್ ತಗೊಳ್ಳೇಬೇಕು. ಅದು ಬಿಟ್ಟು ವಯಸ್ಕರಿದ್ದಾಗಲೇ ನೀವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮೇರೆಗೆ ಅಷ್ಟೇ ನೀವು ತಗೋಬೇಕು. ಇಲ್ಲಾಂದರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇಂದ ಸ್ಟೋನ್ ಫಾರ್ಮೇಷನ್ ಆಗೋದು ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಕೇಳೋದೇನು ಅಂದರೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸಲ್ಲಿ ಏನು ನಿಲ್ಲಿಸಬೇಕು? ಈ ಟೊಮೊಟೊ ಬೀಜದಿಂದ ಜಾಸ್ತಿ ಆಗುತ್ತಂತೆ, ಮತ್ತು ಬದನೆಕಾಯಿ ಆಗಲಿ, ಪಾಲಕ್ ಆಗಲಿ ಇದರಿಂದ ಸೇವನೆಯಿಂದ ಜಾಸ್ತಿ ಆಗುತ್ತೆ ಕಿಡ್ನಿ ಸ್ಟೋನ್ ಅಂತ ಕೇಳ್ತಾರೆ. ನೀವು ಯಾವುದೇ ಫ್ರೂಟ್ಸಲ್ಲಿ ಅಥವಾ ವೆಜಿಟೇಬಲಲ್ಲಿ ತಿನ್ನುವಂಥ ಬೀಜಗಳು ಹಾಗೆ ಹೊರಗಡೆ ಬಂದ್ಬಿಡ್ತವೆ. ಸೊ ಅದರಲ್ಲಿರುವಂಥ ಆಕ್ಸಲೇಟ್ ನಿಮಗೆ ಡಿಪೋಸಿಷನ್ ಆಗೋದು ತುಂಬ ಕಡಿಮೆ. ಸೊ ಈಗ ನಾನು ಹೇಳಿದ ಇಷ್ಟು ವಿಷಯನ ನಿಮ್ಮ ಡಯಟ್ನಲ್ಲಿ ನೀವು ಅಳವಡಿಸ್ಕೊಳ್ಳಿ. ಸೊ ಇದರಿಂದ ನೀವು ಮತ್ತೆ ನಿಮಗೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗಲಿ ಅಥವಾ ಮುಂದೆ ನಿಮಗೆ ಕಿಡ್ನಿ ಸ್ಟೋನ್ ಫಾರ್ಮೇಷನ್ ಆಗದೇ ಇರೋ ಥರ ತಕ್ಕ ಮಟ್ಟಿಗೆ ನೀವು ಇದನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಹೋಪ್ಫುಲಿ ಈ ವಿಡಿಯೋದಿಂದ ನಿಮಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಲ್ಲಿ ಹಂಚ್ಕೊಳ್ಳಿ. ಅಥವಾ ಕಿಡ್ನಿ ಸ್ಟೋನ್ ಬಗ್ಗೆ ನಿಮಗೆ ಏನಾದರೂ ಸಲಹೆ ಬೇಕು ಅಂದರೆ ಕೆಳಗಿನ ನಂಬರ್ಗೆ ನೀವು ಫೋನ್ ಮಾಡಿ ಕೇಳ್ಬೋದು. ಧನ್ಯವಾದಗಳು.